₹6,600 ಕೋಟಿ ಸಬ್ಸಿಡಿ. ಪ್ರಕಾಶ್ ಜಾವಡೇಕರ್ 20 ವರ್ಷಗಳ ಅವಧಿಗೆ ತರಂಗಾಂತರಗಳ ಹರಾಜಿಗೆ ನಿರ್ಧಾರ. ರವಿಶಂಕರ್ ಪ್ರಸಾದ್. ಭೂ ಸುಧಾರಣಾ ಕಾಯ್ದೆಗೆ ಕ್ರಾಂತಿಕಾರಿ ಬದಲಾವಣೆ, ಕೈಗಾರಿಕೋದ್ಯಮಿಗಳಿಗೆ ಭೂಮಿ ಖರೀದಿಸಲು ಅನುಕೂಲ. ಬಿಎಸ್ ಯಡಿಯೂರಪ್ಪ. ದೇಶಾದ್ಯಂತ ವಿಜಯ್ ದಿವಸ್ ಆಚರಣೆ, ಹುತಾತ್ಮ ಯೋಧರಿಗೆ ಪ್ರಧಾನಿ ಸೇರಿ ಗಣ್ಯರಿಂದ ಗೌರವ ನಮನ. ಪಾಕಿಸ್ತಾನ ವಿರುದ್ಧದ ಗೆಲುವಿನ ಸ್ಮರಣೆ. ಹಾಗೂ ಅಡಿಲೇಡ್ನಲ್ಲಿ ನಾಳೆ ಭಾರತ ಆಸ್ಟ್ರೇಲಿಯಾ ಟೆಸ್ಟ್ ಸರಣಿ ಆರಂಭ. ಪ್ರಭುತ್ವ ಸಾಧಿಸುವ ಉತ್ಸಾಹದಲ್ಲಿ ವಿರಾಟ್ ಕೊಹ್ಲಿ ತಂಡ. ವಾರ್ತೆಗಳ ವಿವರ. 2020-21 ಮಾರುಕಟ್ಟೆ ವರ್ಷದಲ್ಲಿ ರೈತರಿಗೆ ನೆರವಾಗಲು 60 ಲಕ್ಷ ಟನ್ ಸಕ್ಕರೆ ರಫ್ತಿಗಾಗಿ ₹3,600 ಕೋಟಿ ಸಬ್ಸಿಡಿ ಹಣ ನೀಡಲು ಆಹಾರ ಸಚಿವಾಲಯ ಪ್ರಸ್ತಾಪಿಸಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ಹೇಳಿದ್ದಾರೆ. ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಈ ಮಾಹಿತಿ ನೀಡಿದ್ದಾರೆ. ಸಬ್ಸಿಡಿ ಹಣವನ್ನು ರೈತರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಜಮಾ ಮಾಡಲು ನಿರ್ಧರಿಸಲಾಗಿದೆ. ಪ್ರತಿ ಟನ್ ₹6,000 60 ಲಕ್ಷ ಟನ್ ಸಕ್ಕರೆ ರಫ್ತಿಗೆ ಸಬ್ಸಿಡಿ ನೀಡಲಾಗುತ್ತಿದೆ ಎಂದು ವಿವರಿಸಿದ್ದಾರೆ. ಇದರಿಂದ 5 ಕೋಟಿ ರೈತರು ಹಾಗೂ 5 ಲಕ್ಷ ಕಾರ್ಮಿಕರಿಗೆ ಪ್ರಯೋಜನವಾಗಲಿದೆ ಎಂದು ಸಚಿವರು ಹೇಳಿದ್ದಾರೆ. ಈಶಾನ್ಯ ರಾಜ್ಯಗಳಲ್ಲಿ ಅಂತಾರಾಜ್ಯ ವಿದ್ಯುತ್ ಪ್ರಸರಣ ಹಾಗೂ ವಿತರಣಾ ವ್ಯವಸ್ಥೆಯನ್ನು ಬಲಪಡಿಸಲು ಈಶಾನ್ಯ ಪ್ರದೇಶ ವಿದ್ಯುತ್ ವ್ಯವಸ್ಥೆ ಸುಧಾರಣಾ ಯೋಜನೆಯ ವೆಚ್ಚ ಪರಿಷ್ಕೃತ ಅಂದಾಜಿಗೂ ಅನುಮೋದನೆ ನೀಡಲಾಗಿದೆ ಎಂದು ಪ್ರಕಾಶ್ ಜಾವಡೇಕರ್ ತಿಳಿಸಿದ್ದಾರೆ. Assam, Meghalaya, Manipur, Mizoram, Nagaland and Tripura. The power grid is consolidating the transmission and distribution networks of all these states. With 2,100 kilometers of new transmission lines, 2,000 kilometers of new distribution lines, many substations, this will help more availability and quality of power supply in all these states. Will be 2,251 megahertz. ಸಚಿವ ರವಿಶಂಕರ್ ಪ್ರಸಾದ್ ಮುಂದಿನ ಸುತ್ತಿನ ತರಂಗಾಂತರಗಳನ್ನು ಹರಾಜು ನಡೆಸಲು ಸಂಪುಟ ಅನುಮೋದನೆ ನೀಡಿದೆ ಎಂದು ಹೇಳಿದರು. ಒಟ್ಟು 20 ವರ್ಷಗಳ ಅವಧಿಗೆ 2,251.25 ತರಂಗಾಂತರಗಳನ್ನು ಹರಾಜು ಮಾಡಲು ಸಂಪುಟ ಅನುಮೋದಿಸಿದೆ ಎಂದು ವಿವರಿಸಿದರು. 2,300 and 2,500 megahertz bands. Notice inviting application shall be issued in this month itself, and by March we propose to hold the auction of these spectrums. ಬೆಂಗಳೂರಿನಲ್ಲಿಂದು ಏರ್ಪಡಿಸಿದ್ದ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಎಫ್ಕೆಸಿಸಿಐನ 103ನೇ ಸರ್ವ ಸದಸ್ಯರ ಸಭೆಯನ್ನು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಉದ್ಘಾಟಿಸಿ ಸಂಸ್ಥೆ ಹೊರತಂದಿರುವ ಕಿರುಹೊತ್ತಿಗೆಗಳನ್ನು ಬಿಡುಗಡೆ ಮಾಡಿದರು. ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಗೌರವ್ ಗುಪ್ತಾ, ಸಂಸ್ಥೆಯ ಅಧ್ಯಕ್ಷ ಪೆರಿಕಲ್ ಎಂ ಸುಂದರ್, ಹಿರಿಯ ಉಪಾಧ್ಯಕ್ಷ ಐಎಸ್ ಪ್ರಸಾದ್ ಮತ್ತಿತರರು ಉಪಸ್ಥಿತರಿದ್ದರು. ಕೈಗಾರಿಕಾ ವಲಯಕ್ಕೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಹೊಸ ಕೈಗಾರಿಕಾ ನೀತಿ 2020-25 ಪ್ರಕಟಿಸುವ ಮೂಲಕ ಹಾಗೂ ವಿವಿಧ ಕಾಯ್ದೆಗಳಿಗೆ ತಿದ್ದುಪಡಿ ತರುವ ಮೂಲಕ ಗಮನಾರ್ಹ ಸುಧಾರಣೆಗಳನ್ನು ಜಾರಿಗೊಳಿಸಿ ಆರ್ಥಿಕ ಬೆಳವಣಿಗೆಗೆ ಪ್ರಯತ್ನಗಳನ್ನು ಮಾಡಿದೆ. ಇವುಗಳ ಪರಿಣಾಮಕಾರಿ ಅನುಷ್ಠಾನಕ್ಕೆ ಕೈಗಾರಿಕೆ ಸಂಘ ಸಂಸ್ಥೆಗಳು ಮತ್ತು ಉದ್ಯಮಿಗಳ ಸಹಕಾರ ಅತ್ಯಗತ್ಯ. ಸುಲಲಿತ ವ್ಯಾಪಾರ ವಹಿವಾಟಿಗೆ ಅನುಕೂಲ ಮಾಡಿಕೊಡಲು ಕರ್ನಾಟಕ ಕೈಗಾರಿಕಾ ಸೌಲಭ್ಯ ಕಾಯ್ದೆ ತಿದ್ದುಪಡಿಗೆ ತರಲಾಗಿದೆ. ಅಲ್ಲದೆ ಕಾರ್ಮಿಕ ಕಾಯ್ದೆಗೆ ಸುಧಾರಣೆಗಳನ್ನು ತರುವ ನಿಟ್ಟಿನಲ್ಲಿಯೂ ಪ್ರಯತ್ನಗಳು ಮುಂದುವರೆದಿವೆ ಎಂದರು. ಕೋವಿಡ್-19ರಿಂದಾದ ಅನಾನುಕೂಲಗಳ ತೀವ್ರತೆ ತಗ್ಗಿಸಲು, ಆರ್ಥಿಕ ಒತ್ತಡಗಳನ್ನು ನಿವಾರಿಸಿ ಆರ್ಥಿಕ ಬೆಳವಣಿಗೆ ಸಾಧಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈಗಾಗಲೇ ಸೂಕ್ತ ಪರಿಹಾರ ಮತ್ತು ಉತ್ತೇಜನ ಪ್ಯಾಕೇಜ್ಗಳನ್ನು ಘೋಷಿಸಿವೆ. ಇಂತಹ ಪರಿಸ್ಥಿತಿಯಲ್ಲೂ ರಾಜ್ಯಕ್ಕೆ ಶೇಕಡಾ 42% ವಿದೇಶಿ ನೇರ ಬಂಡವಾಳ ಹರಿದು ಬಂದಿದೆ. ಭೂ ಸುಧಾರಣಾ ಕಾಯ್ದೆಯಲ್ಲಿ ಸುಧಾರಣೆಗಳನ್ನು ತರುವ ಮೂಲಕ ಕ್ರಾಂತಿಕಾರಿ ಬದಲಾವಣೆ ತಂದಿದ್ದು, ಇದರಿಂದ ಕೈಗಾರಿಕೋದ್ಯಮಿಗಳಿಗೆ ಭೂಮಿ ಖರೀದಿಸಲು ಸುಲಭವಾಗಿದೆ ಎಂದರು. ಕರ್ನಾಟಕ ಕೈಗಾರಿಕಾ ಸೌಲಭ್ಯ ಕಾಯ್ದೆಗೆ ತಿದ್ದುಪಡಿ ತಂದಿದೆ. ಈ ತಿದ್ದುಪಡಿಯ ಪ್ರಕಾರ ಯಾವುದೇ ಉದ್ಯಮವನ್ನು ಪ್ರಾರಂಭಿಸುವುದಕ್ಕೆ
ವಿವಿಧ ಪರವಾನಗಿಗಳ ತಕ್ಷಣ ಅನುಮೋದನೆಯನ್ನು ರದ್ದುಪಡಿಸಲಾಗಿದೆ ಮತ್ತು ಅದರ ಕಾರ್ಯಾಚರಣೆಯನ್ನು ಪ್ರಾರಂಭಿಸುವ ಮೊದಲು 3 ವರ್ಷಗಳಿಗೆ ಪಡೆಯಬಹುದು. ಭಾರತ ಪಾಕಿಸ್ತಾನ ನಡುವಿನ ಯುದ್ಧದ 50ನೇ ವರ್ಷಾಚರಣೆ ಅಂಗವಾಗಿ ದೇಶ ಸೇವೆಯಲ್ಲಿ ಹುತಾತ್ಮರಾದ ಭಾರತೀಯ ಸೈನಿಕರಿಗೆ ದೇಶಾದ್ಯಂತ ಇಂದು ಗೌರವ ನಮನ ಸಲ್ಲಿಸಲಾಗುತ್ತಿದೆ. 1971ರ ಈ ದಿನ ಪಾಕಿಸ್ತಾನದ ವಿರುದ್ಧ ಭಾರತ ಗೆಲುವು ಸಾಧಿಸಿತ್ತು. ಈ ಯುದ್ಧವು ಬಾಂಗ್ಲಾ ವಿಮೋಚನೆಗೆ ಸಂಬಂಧಿಸಿದ್ದಾಗಿದ್ದು ಇದನ್ನು ಪಾಕಿಸ್ತಾನದ ಆಂತರಿಕ ಯುದ್ಧ ಎಂದು ಕರೆಯಲಾಗುತ್ತದೆ. ಡಿಸೆಂಬರ್ 16ರಂದು ಭಾರತದ ಪಶ್ಚಿಮ ಗಡಿಯಲ್ಲಿ ನಡೆದ ಸಶಸ್ತ್ರ ಸಂಘರ್ಷವನ್ನು ಭಾರತ ಪಾಕಿಸ್ತಾನ ಯುದ್ಧ ಎಂದು ಹೇಳಲಾಗುತ್ತದೆ. ಪಾಕಿಸ್ತಾನ ಸೈನ್ಯದ ಶರಣಾಗತಿಯೊಂದಿಗೆ ಈ ಯುದ್ಧ ಕೊನೆಗೊಂಡಿತ್ತು. ಇದರ 50ನೇ ವರ್ಷಾಚರಣೆ ನೆನಪಿಗಾಗಿ ದೆಹಲಿಯಲ್ಲಿಂದು ಸ್ವರ್ಣಿಂ ವಿಜಯ್ ವರ್ಷ್ ಆಚರಿಸಲಾಗುತ್ತಿದೆ. The 1971 war, Prime Minister Modi handed over the flame to 1971 war veterans, Colonel Ashok Kumar Tara, Colonel Chandrapal, Indian Navy's Captain Suresh Suta, Bangladesh, and also resulted in the largest military surrender after the World War II. Various commemorative events are planned across the nation. Prime Minister laid a wreath at the National War Memorial and paid homage to fallen soldiers. By fire and battlefield, it is in the face of enemy that his character is put to test. are being brought to ಪ್ರಧಾನಿ ನರೇಂದ್ರ ಮೋದಿ ರಾಷ್ಟ್ರೀಯ ಯುದ್ಧ ಸ್ಮಾರಕದ ಬಳಿ ಸ್ವರ್ಣಿಂ ವಿಜಯ್ ಮಶಾಲ್ ಬೆಳಗಿಸಿದರು. ಈ 4 ಮಶಾಲ್ಗಳು 1971ರ ಯುದ್ಧಕ್ಕಾಗಿ ಪರಮವೀರ ಚಕ್ರ ಮತ್ತು ಮಹಾವೀರ್ ಚಕ್ರ ಪುರಸ್ಕಾರಗಳನ್ನು ಪಡೆದ ಯೋಧರ ಗ್ರಾಮಗಳು ಸೇರಿದಂತೆ ದೇಶಾದ್ಯಂತ ವಿವಿಧ ಭಾಗಗಳಲ್ಲಿ ಸಂಚರಿಸಲಿವೆ. ಅಲ್ಲದೆ ಆ ಗ್ರಾಮಗಳು ಅಥವಾ ಪ್ರದೇಶಗಳಿಂದ ಮಣ್ಣನ್ನು ಸಂಗ್ರಹಿಸಿ ದೆಹಲಿಯಲ್ಲಿರುವ ಸ್ಮಾರಕಕ್ಕೆ ತರಲಾಗುತ್ತದೆ. ಇದೇ ವೇಳೆ ರಾಷ್ಟ್ರೀಯ ಯುದ್ಧ ಸ್ಮಾರಕದ ಬಳಿ ಪುಷ್ಪಗುಚ್ಛವಿರಿಸಿದ ಪ್ರಧಾನಿಯವರು ಹುತಾತ್ಮ ಯೋಧರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, 3 ಸೇನಾಪಡೆಗಳ ಮುಖ್ಯಸ್ಥರು ಹಾಗೂ ವಿವಿಧ ಸೇನಾ ಪ್ರಶಸ್ತಿಗಳ ಪುರಸ್ಕೃತರು ಗಣ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ವೇಳೆ ರಕ್ಷಣಾ ಸಚಿವರು ಸ್ವರ್ಣಿಂ ವಿಜಯ್ ವರ್ಷದ ನೆನಪಿಗಾಗಿ ಲಾಂಛನ ಅನಾವರಣಗೊಳಿಸಿದರು. ರಾಷ್ಟ್ರಾದ್ಯಂತ ಯೋಧರ ಶೌರ್ಯ ಸಾಹಸಗಳ ಸ್ಮರಣಾರ್ಥ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಇದರ ಭಾಗವಾಗಿ ಬ್ಯಾಂಡ್ ಪ್ರದರ್ಶನಗಳು, ವಿಚಾರ ಸಂಕಿರಣಗಳು, ವಸ್ತು ಪ್ರದರ್ಶನ, ಇನ್ನಿತರೆ ಸಮಾವೇಶ ಮತ್ತು ಸಾಹಸ ಚಟುವಟಿಕೆಗಳಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ರಾಜ್ಯದಲ್ಲೂ ವಿಜಯ್ ದಿನ ಆಚರಿಸಲಾಗುತ್ತಿದೆ. ಬೆಂಗಳೂರಿನ ನೆಹರು ತಾರಾಲಯದ ಆವರಣದಲ್ಲಿರುವ ರಾಷ್ಟ್ರೀಯ ಸೇನಾ ಸ್ಮಾರಕಕ್ಕೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಪುಷ್ಪಗುಚ್ಛವಿರಿಸಿ ಹುತಾತ್ಮ ಯೋಧರಿಗೆ ಗೌರವ ಸಮರ್ಪಿಸಿದರು. ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಅನೇಕ ಗಣ್ಯರು ಸೇನಾ ಸ್ಮಾರಕಕ್ಕೆ ಗೌರವ ನಮನ ಸಲ್ಲಿಸಿದರು. All ladies and gentlemen to kindly be seated. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ 1971ರ ಪಾಕಿಸ್ತಾನ ವಿರುದ್ಧದ ಜಯವನ್ನು ಸ್ಮರಿಸಲು ವಿಜಯ್ ದಿನ ಎಂದು ಆಚರಿಸಲಾಗುತ್ತಿದೆ. ಈ ಯುದ್ಧದಲ್ಲಿ ದೇಶದ 3,900 ಯೋಧರು ಪ್ರಾಣತ್ಯಾಗ ಮಾಡಿದ್ದು 10,000 ಯೋಧರು ಗಾಯಗೊಂಡಿದ್ದರು. ಈ ವೀರ ಯೋಧರ ತ್ಯಾಗ ಮತ್ತು ಶೌರ್ಯ ಸ್ಮರಣೀಯ ಎಂದು ಹೇಳಿದರು. ಭಾರತೀಯ ಸೇನಾಪಡೆಗೆ ಕರ್ನಾಟಕದ ಕೊಡುಗೆ ಅಪಾರ. ಸೇನಾಪಡೆಗೆ 2 ಜನರಲ್ ಹಾಗೂ ಮಾರ್ಷಲ್ಗಳನ್ನು ನೀಡಿದ ಹೆಮ್ಮೆ ನಮ್ಮದು ಎಂದರು. ಜನರಲ್ ಅಮೀರ್ ಅಬ್ದುಲ್ ಖಾನ್ ನಿಯಾಜಿ ಮತ್ತು 91,000 ಸೈನಿಕರು ಭಾರತ ಸೇನೆ ಮತ್ತು ಮುಕ್ತಿ ವಾಹಿನಿ ಒಳಗೊಂಡ ಮಿತ್ರ ಪಡೆಗಳಿಗೆ ಶರಣರಾದರು. ಈ ಯುದ್ಧದಲ್ಲಿ ದೇಶದ ಭದ್ರತೆ ಸುರಕ್ಷತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಹೆಚ್ಚಿನ ಪ್ರಾಧಾನ್ಯ ನೀಡಿದೆ. ಭಾರತದ ಸಶಸ್ತ್ರ ಪಡೆಗಳು ನಮ್ಮ ಪ್ರಜಾಪ್ರಭುತ್ವ ಹಾಗೂ ದೇಶದ ಸಮಗ್ರತೆಯನ್ನು ಕಾಪಾಡುವ ಆಧಾರ ಸ್ತಂಭಗಳಾಗಿವೆ.
ಬಾಂಗ್ಲಾದೇಶ ವಿಮೋಚನೆಗಾಗಿ 1971ರ ಪಾಕಿಸ್ತಾನ ವಿರುದ್ಧದ ಯುದ್ಧದಲ್ಲಿ ಅನೇಕ ಯೋಧರು ಶೌರ್ಯ ಸಾಹಸ ಪ್ರದರ್ಶಿಸಿ ಭಾರತಕ್ಕೆ ಐತಿಹಾಸಿಕ ಗೆಲುವು ತಂದುಕೊಟ್ಟಿದ್ದರು. ದೇಶ ಸೇವೆಯಲ್ಲಿ ಹೋರಾಡಿದ ದಾವಣಗೆರೆಯ ಯೋಧ ಹಾಗೂ ಶುಶ್ರೂಷಕ ಕುಮಾರ್ ಡಿಡಿ ನ್ಯೂಸ್ನೊಂದಿಗೆ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ. ಯುದ್ಧ ಭೂಮಿ ನೋಡಲು ಕ್ರೂರವಾಗಿದ್ದು ಗಾಯಾಳು ಸೈನಿಕರಿಗೆ ಹಾಗೂ ಹಳ್ಳಿಯ ಜನರಿಗೆ ಉತ್ತಮ ಚಿಕಿತ್ಸೆ ನೀಡುವ ಕಾರ್ಯ ಮಾಡುತ್ತಿದ್ದೆ. ತೀವ್ರ ಗಾಯಗೊಂಡ ಸೈನಿಕರನ್ನು ಸೇನಾ ಆಸ್ಪತ್ರೆಗೆ ರವಾನೆ ಮಾಡಲಾಗುತ್ತಿತ್ತು. ಸೆರೆಯಾದ ಪಾಕಿಸ್ತಾನದ ಸೈನಿಕರಿಗೂ ಸಹ ಚಿಕಿತ್ಸೆ ನೀಡಲಾಗುತ್ತಿತ್ತು. ಯುದ್ಧದ ಜಯದ ನಂತರ ನಾವು ಹುಟ್ಟೂರಿಗೆ ಹಿಂತಿರುಗಿದೆವು. ದೇಶಕ್ಕಾಗಿ ಸೇವೆ ಸಲ್ಲಿಸಿರುವುದು ಹೆಮ್ಮೆಯ ಸಂಗತಿ ಎಂದು ಅಭಿಮಾನದಿಂದ ಹೇಳಿದ್ದಾರೆ. ಅಲ್ಲಿ ಬಂಬಾರ್ಮೆಂಟ್ ಮಾಡಿ ಇಡೀ ಬಿಲ್ಡಿಂಗ್ಸ್ ಎಲ್ಲ ಕೆಡವಿ ಅಲ್ಲಿ ಹಳ್ಳಿಗಳ ಜನರನ್ನು ಕೂಡ ಅವರು ಬಾಂಬನ್ನು ಹಾಕಿ ಗುಂಡು ಹಾಕಿ ಕೊಲ್ತಾ ಇದ್ರು. ನಾವು ಆ ಪೇಷಂಟ್ಗಳೆಲ್ಲ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ. ಆಮೇಲೆ ಸೀರಿಯಸ್ ಪೇಷಂಟ್ಗಳೆಲ್ಲ ನಾವು ಫಸ್ಟ್ ಏಡ್ ಕೊಟ್ಟು ಬ್ಯಾಕ್ ಸೈಡ್ ನಮ್ಮ ಮಿಲಿಟರಿ ಹಾಸ್ಪಿಟಲ್ ಎಲ್ಲ ರವಾನೆ ಟ್ರಾನ್ಸ್ಫರ್ ಮಾಡ್ತಾ ಇದ್ವಿ. 1971ರ ಭಾರತ ಪಾಕ್ ಯುದ್ಧದಲ್ಲಿ ಭಾರತೀಯ ಸೇನೆಯ ಅದ್ವಿತೀಯ ವಿಜಯವನ್ನು ಸ್ಮರಿಸಲು ಇಂದು ವಿಜಯ್ ದಿವಸ ಆಚರಿಸಲಾಗುತ್ತಿದೆ. ಈ ಯುದ್ಧದಲ್ಲಿ ಹುತಾತ್ಮರಾದ ಯೋಧರಿಗೆ ಗೌರವ ಸಲ್ಲಿಸಲಾಗುತ್ತಿದೆ. ಈ ಯುದ್ಧದಲ್ಲಿ ಪಾಲ್ಗೊಂಡ ಹಲವು ಭಾರತೀಯ ಸೈನಿಕರು ಇಂದು ಕೂಡ ಆ ಯುದ್ಧದ ಸನ್ನಿವೇಶವನ್ನು ನೆನಪಿಸಿಕೊಳ್ಳುತ್ತಾರೆ. ಈ ಕುರಿತು ಒಂದು ವರದಿ. ಈ ಯುದ್ಧದಲ್ಲಿ ಭಾರತೀಯ ಸೇನೆ ಪ್ರಮುಖ ಪಾತ್ರ ವಹಿಸಿತು. ಅಂತಿಮವಾಗಿ ಪೂರ್ವ ಪಾಕಿಸ್ತಾನ ಬಾಂಗ್ಲಾದೇಶವಾಗಿ ಅಸ್ತಿತ್ವಕ್ಕೆ ಬಂದಿತು. ಈ ಯುದ್ಧದಲ್ಲಿ ಪಾಲ್ಗೊಂಡ ಕರ್ನಾಟಕದ ಸೈನಿಕರು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ನಿವೃತ್ತ ಸೇನಾಧಿಕಾರಿ ವಿಲಿಯಂ ಜಾರ್ಜ್ 19ನೇ ಮದ್ರಾಸ್ ಇನ್ಫೆಂಟ್ರಿ ಕರ್ನಾಟಕ ಬೆಟಾಲಿಯನ್ನಲ್ಲಿ ಸೇವೆ ಸಲ್ಲಿಸಿದ್ದ ತಾವು 1971ರ ಯುದ್ಧದಲ್ಲಿ ಪಡೆದ ಹಲವು ಅನುಭವಗಳು ಕಾರ್ಗಿಲ್ ಯುದ್ಧದಲ್ಲಿ ಸಹಕಾರಿಯಾಯಿತು. ಮುಂದೆಯೂ ಯಾವುದೇ ಯುದ್ಧ ಎದುರಾದರೂ ದೇಶದ ಪರವಾಗಿ ಹೋರಾಡಲು ಸಿದ್ಧವಿರುವುದಾಗಿ ತಿಳಿಸಿದರು. ಆಕ್ಚುಲಿ ನಾನು 71 ವಾರ ಬಗ್ಗೆ ನಾವು ಸುಮಾರು ಎಕ್ಸ್ಪೀರಿಯನ್ಸ್ ಕಲಿದಿದ್ದೀವಿ ನಮ್ಮ ಗುರುಗಳಿಂದ. ಸೊ ಹಾಗಾಗಿ ಮುಂದೆ ನಾವು ಕಾರ್ಗಿಲ್ ಅಟೆಂಡ್ ಮಾಡಿದ್ದೀವಿ. ಆಮೇಲೆ ಲೈಕ್ IPKF ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸ್ ಶ್ರೀಲಂಕಾ ಹೋಗಿ ಬಂದಿದ್ದೀವಿ. ಆದ್ರಿಂದ 71 ವಾರಿಂದ ನಮಗೆ ಏನೇನು ಎಕ್ಸ್ಪೀರಿಯನ್ಸ್ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾವು ಇವಾಗ ಮುಂದೆನ ಹಾಗೆ ವಾರ್ ಮಾಡಕ್ಕೆ ರೆಡಿ ಆಗಿದ್ದು. ಇವಾಗಲೂ ನಾವು ರೆಡಿ ಇದ್ದೀವಿ ನಾವು ಹೋಗಕ್ಕೆ. ಮಾಜಿ ಸೈನಿಕ ಸಂಶುದ್ದೀನ್ ತಾವು ಮರಾಠಿ ರೆಜಿಮೆಂಟ್ಗೆ ಸೇರಿದವರಾಗಿದ್ದು ಬೆಳಗಾವಿಯಲ್ಲಿ ತರಬೇತಿ ಪಡೆದು ದೇಶದ ಹಲವು ಭಾಗಗಳಲ್ಲಿ ಸೇವೆ ಸಲ್ಲಿಸಿರುವುದಾಗಿ ತಿಳಿಸಿದರು. 1971ರ ಯುದ್ಧದಲ್ಲಿ ಪಾಲ್ಗೊಳ್ಳದಿದ್ದರೂ ಆ ಯುದ್ಧದಲ್ಲಿ ಪಾಲ್ಗೊಂಡ ತಮ್ಮ ಹಿರಿಯರು ಯುದ್ಧದ ಹಲವು ಕಾರ್ಯತಂತ್ರಗಳನ್ನು ಕಲಿಸಿದ್ದಾರೆ. ದೇಶದ ಪರವಾಗಿ ಯಾವುದೇ ಸಂದರ್ಭದಲ್ಲಿ ಯುದ್ಧಕ್ಕೆ ಸಿದ್ಧವಿರುವುದಾಗಿ ಹೇಳುತ್ತಾರೆ. ನಮ್ಮ ಪೀರಿಯಡಲ್ಲಿ ನಮಗೆ ಕಾರ್ಗಿಲ್ ವಾರ್ ಅಟೆಂಡ್ ಮಾಡೋಕ್ಕೆ ಒಂದು ಅವಕಾಶ ಸಿಕ್ತು. ಆ ಅವಕಾಶ ಸಿಕ್ಕಿದ್ದು ನಾವು ಬಿಡಲಿಲ್ಲ. ಅದರಲ್ಲಿ ನಾವು ಅದು ಅಟೆಂಡ್ ಮಾಡಿದ್ದೀವಿ. ಅದು ಅಟೆಂಡ್ ಮಾಡಿ ನಾವು ವಿಜಯ ದಿವಸ ಅಂತ ನಾವು ಘೋಷಿಸಿದೆ ವಿಜಯ ತಗೊಂಡಿದ್ದೀವಿ ಅದರಿಂದ. ಹಾಗಾಗಿ ನಮ್ಮ 560 ಸೈನಿಕರು ಆ ಕಾರ್ಗಿಲ್ ವಾರಲ್ಲಿ ನಾವು ಕಳ್ಕೊಂಡಿದ್ದೀವಿ. ಅದರಿಂದ ತುಂಬ ನಮಗೆ ದೊಡ್ಡ ಲಾಸ್ ಅದು. ಹಂಗಾಗಿ ನಾವು ಆ 560 ಸೈನಿಕನ ಕಳ್ಕೊಂಡಿದ್ದ ಬಗ್ಗೆ ಇವಾಗಲೂ ನಾವು ನೆನೆಸ್ಕೊಳ್ತೀವಿ. ನಮ್ಮ ಹತ್ರ ಇದ್ದ ನಮ್ಮ ಜೊತೆಗಿದ್ದ ಎಷ್ಟೋ ನಮ್ಮ ಸ್ನೇಹಿತರುಗಳು ನಾವು ಕಳ್ಕೊಂಡಿದ್ದೀವಿ. ಕರ್ನಲ್ PV ಹರಿ 1971ರ ಬಾಂಗ್ಲಾ ಯುದ್ಧದಲ್ಲಿ ಭಾರತೀಯ ಸೇನೆ ಜಯಗಳಿಸಿ ಪೂರ್ವ ಪಾಕಿಸ್ತಾನವನ್ನು ಬಾಂಗ್ಲಾದೇಶ ಎಂದು ವಿಭಜಿಸಿತು. ಈ ವೇಳೆ ಪಾಕಿಸ್ತಾನದ 99,000 ಸೈನಿಕರನ್ನು ಯುದ್ಧ ಕೈದಿಗಳಾಗಿ ಮಾಡಲಾಗಿತ್ತು ಎಂದು ಸ್ಮರಿಸಿದರು. 1971 ಡಿಸೆಂಬರ್ 3ಕ್ಕೆ ಈ ವಾರ್ ಕಮೆನ್ಸ್ ಆಗಿತ್ತು. ನಮ್ಮ ಇಂಡಿಯನ್ ಬಾರ್ಡರ್ಸ್ಗಳ ಮೇಲೆ, ಇಂಡಿಯನ್ ಸಿಟೀಸ್ ಮೇಲೆ ಏರಿಯಲ್ ಬಾಂಬ್ಸ್ ಹಾಕಿದರು. ಏರ್ ಸ್ಟ್ರೈಕ್ ಆಗಿತ್ತು. ಆನಂತರ ಹೋಸ್ಟಿಲಿಟಿ ಶುರುವಾಯಿತು. ಹೋಸ್ಟಿಲಿಟಿ ಶುರುವಾದಾಗ ನಮ್ಮ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಅವರ ನೇತೃತ್ವದಲ್ಲಿ ಈ ಯುದ್ಧ ಬಹಳ ಜೋರಾಗಿ ನಡೆಯಿತು. ಮಾಜಿ ಸೈನಿಕ ಬಸವರಾಜು ಸೇನೆಯಲ್ಲಿ ಸೇವೆ ಸಲ್ಲಿಸಿರುವುದು ಹೆಮ್ಮೆಯ ವಿಷಯವಾಗಿದ್ದು, ಉತ್ಸಾಹಿಗಳಾಗಿದ್ದ ಸೈನಿಕರೆಲ್ಲರೂ ಸಕಲ ಸಿದ್ಧತೆಗಳೊಂದಿಗೆ ಯುದ್ಧದಲ್ಲಿ ಭಾಗವಹಿಸಿದ್ದಾಗಿ ನೆನಪಿಸಿಕೊಂಡರು. ಆ ಸಂದರ್ಭದಲ್ಲಿ ದೇಶವನ್ನು ಗೆಲ್ಲಿಸುವುದು ನಮ್ಮ ಮುಖ್ಯ ಗುರಿಯಾಗಿತ್ತು ಎಂದು ಹೆಮ್ಮೆಯಿಂದ ಹೇಳುತ್ತಾರೆ. ಆವಾಗ ಇದು ವಾರ ಸ್ಟಾರ್ಟ್ ಆಗುತ್ತೆ ಬಂತು.
71 ಮಾರ್ಚ್ 15ರ ಮೇಲೆ ಇದು ಸ್ಟಾರ್ಟ್ ಆಯಿತು. ಆಗ ನಾವು ಕೂಡ ನಮ್ಮನ್ನೆಲ್ಲನೂ ಅವನಿಗೆ ಕಳಿಸಿದ್ರು. ಈಗ ಈ ಥರ ನೀವು ಸಿಗ್ನಲ್ ಕಮ್ಯುನಿಕೇಷನ್ ಕೊಡಬೇಕು, ಯಾವುದೇ ಒಂದು ಇದಕ್ಕೆ ನಾವು ಹೋಗ್ಬೇಕಾದ್ರೆ ಎಲ್ಲ ಸಮರ್ಥೆ ಮಾಡ್ಕೊಂಡಿರ್ಬೇಕು. ನಮ್ಮಲ್ಲಿ ಇದಕ್ಕೆ ಬಂದರೆ ಹೋಗಲ್ಲ ಅಂದರೆ ಇನ್ಫೆಂಟ್ರಿ ಮೊದಲು ಹೋಗುತ್ತೆ, ಅವರಿಗೆ ಆರ್ಟಿಲರಿ ಫೈರ್ ಕವರ್ ಕೊಡ್ತೀವಿ, ಅದಾದಮೇಲೆ ಕಮ್ಯುನಿಕೇಷನ್ ಕೊಡ್ತೀವಿ, ಮೆಡಿಕಲ್ಸ್ ಫೆಸಿಲಿಟಿ ಇರುತ್ತೆ ಅಲ್ಲಿ, ಮೆಡಿಕಲ್ನವರು ಬರ್ತಾರೆ, ಹಾಗೆ ಆರ್ಡಿನೆನ್ಸ್ಗಳು ಬರ್ತಾರೆ. ಅವರು ಎಲ್ಲರೂ ಕೂಡ ನಮಗೆ ರಿಯರ್ ಹೆಲ್ಪಿಂಗ್ ಇರ್ತದೆ, ಅವರು ಹೆಲ್ಪ್ ಎಲ್ಲ ಮಾಡ್ತಾ ಇದ್ದಾರೆ. ಮಾಜಿ ಸೈನಿಕ ಕೆ ಚಂದ್ರಪ್ಪ ಬಡ ಕುಟುಂಬದಲ್ಲಿ ಜನಿಸಿದ್ದ ತಾವು ಸಂಕಷ್ಟಗಳ ನಡುವೆಯೇ ಸೇನೆಗೆ ಸೇರಿ 29 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದು, ಪಾಕಿಸ್ತಾನ ವಿರುದ್ಧದ ಯುದ್ಧ ಘೋಷಣೆಯಾದ ಸಂದರ್ಭದಲ್ಲಿ ದೇಶದ ಜನತೆ ಸೈನಿಕರಿಗೆ ಸಕಲ ಗೌರವ ನೀಡುವುದರ ಜೊತೆಗೆ ಪ್ರೀತಿ ತೋರುವ ಮೂಲಕ ಉತ್ತೇಜನ ನೀಡಿದರು. ಜೀವದಾಸೆ ಬಿಟ್ಟು ದೇಶದ ವಿಜಯಕ್ಕಾಗಿ ಹೋರಾಟ ಮಾಡಿದ್ದು ತಮಗೆ ಹೆಮ್ಮೆಯ ವಿಷಯವಾಗಿದೆ ಎಂದು ಹೇಳಿದರು. ಪಾಕಿಸ್ತಾನದ ಸೈನ್ಯ ಯುದ್ಧಕ್ಕೆ ರೆಡಿಯಾಗಿದೆ, ಅದರಿಂದ ತಾವು ತುರಂತ ತಮ್ಮ ಯೂನಿಟ್ಗಳಿಗೆ ಬರಬೇಕು ಅಂತ ಆದೇಶ ಬಂತು. ಆದೇಶ ಬಂದಾಗ ಮನೆಯವರೆಲ್ಲರೂ ದುಃಖ ಆದರೂ ಸಹ ನಾನು ಸೇನೆಗೆ ಸೇರೆ ಆಗಿದೆ, ಅದರಿಂದ ದ್ಯುತಿಗೆಡದೆ ಬೆಂಗಳೂರು ರಿಪೋರ್ಟ್ ಮಾಡ್ಕೊಂಡೆ. ಯೂನಿಫಾರ್ಮಲ್ಲಿ ಹೋದ ತಕ್ಷಣ ಅಲ್ಲಿಂದ ಹೊರಟ ಪಂಜಾಬ್ ಸೇರೋವರೆಗೂ ಎಲ್ಲ ಸ್ಟೇಷನ್ಗಳಲ್ಲೂ ಆ ಸಿಕ್ಕಿದಂಥ ಮರ್ಯಾದೆ, ನಾವು ಸತ್ರೂ ಸಹ ಈ ರೀತಿ ನಮಗೆ ಪರವಾಗಿಲ್ಲ ಅನ್ನೋ ಒಂದು ಆ ರೀತಿ ಹೆಣ್ಣು ಮಕ್ಕಳು ರಕ್ಷಾಬಂಧನ ಕೈಗೆ ರಕ್ಷಾಬಂಧನವನ್ನು ಕಟ್ಟಿ ಹಣೆಗೆ ಕುಂಕುಮವನ್ನು ಇಟ್ಟು ಅವರು ಗೆದ್ದು ಬಾ ಎಂದು ಹೇಳ್ತಿದ್ದ ಮಾತನ್ನು ಕೇಳಿ ನನಗೆ ಎಷ್ಟೊಂದು ನಮಗೆ ಉತ್ತೇಜನ ಸಿಕ್ತು. ದೇಶದಲ್ಲಿ ನಾವು ಸತ್ರೂ ಪರವಾಗಿಲ್ಲ, ಒಟ್ಟಿಗೆ ನಾವೊಂದು ಹೆಸರು ಸಂಪಾದಿಸಿ ಇದು ಮಾಡೋಣ ಅಂತ ಅಷ್ಟು ಸಂತೋಷದಿಂದ ಹೋದು. ಮಾಜಿ ಸೈನಿಕ ವರ್ಧ ಕೃಷ್ಣ ಸೇನೆಯ ವೈರ್ಲೆಸ್ ವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ತಮಗೆ ಯುದ್ಧದ ಸಂದರ್ಭದಲ್ಲಿ ರಹಸ್ಯ ವಿಭಾಗದಲ್ಲಿ ಕಾರ್ಯನಿರ್ವಹಿಸುವ ಅವಕಾಶ ಸಿಕ್ಕಿದ್ದು ಹೆಮ್ಮೆಯ ವಿಷಯ. ಜೀವದ ಹಂಗು ತೊರೆದು ಯುದ್ಧದಲ್ಲಿ ಜಯ ಸಾಧಿಸಬೇಕೆಂಬುದು ನಮ್ಮೆಲ್ಲರ ಮುಖ್ಯ ಗುರಿಯಾಗಿತ್ತು ಎಂದು ತಿಳಿಸಿದರು. उस वक्त मैं वायरलेस ऑपरेटर था 71 में, और उसमें काम करने का मेरे को अच्छा मौका मिला. रेडियो सेट PRC 25 नाम का एक सेट था, वो कम्युनिकेशन करते रहे, जिसमें वो स्लेडेक्स कार्ड बोलते हैं सीक्रेट वाला, वो आता जाता रहता है. ಮತ್ತೋರ್ವ ಮಾಜಿ ಸೈನಿಕ ಚಂದ್ರಶೇಖರ್ ಪಾಕಿಸ್ತಾನ ವಿರುದ್ಧದ ಯುದ್ಧದಲ್ಲಿ ಭಾಗಿಯಾಗಿ ವಿಜಯ ಸಾಧಿಸಿದ್ದು ತಮ್ಮ ಜೀವಮಾನದಲ್ಲೇ ಹೆಮ್ಮೆ ಪಡುವಂತಹ ವಿಷಯವಾಗಿದೆ. ಹಲವಾರು ಸಾವು ನೋವುಗಳ ನಡುವೆ ಯುದ್ಧ ಗೆದ್ದಿದ್ದು ಐತಿಹಾಸಿಕ ದಾಖಲೆಯಾಗಿದೆ ಎಂದು ಯುದ್ಧದ ದಿನಗಳನ್ನು ಮೆಲುಕು ಹಾಕಿದರು. ಬ್ರಿಗೇಡ್ ಸಿಗ್ನಲ್ ಕಂಪನಿನಲ್ಲಿ ಇದ್ದೆ, ಅಲ್ಲಿ ಒಂದು ಬ್ರಾಡ್ಕಾಸ್ಟಿಂಗ್ ಸ್ಟೇಷನ್ ಇತ್ತು, ಆ ಬ್ರಾಡ್ಕಾಸ್ಟಿಂಗ್ ಸ್ಟೇಷನ್ ಇನ್ಚಾರ್ಜ್ ಆಗಿದ್ದೆ. ಅಲ್ಲಿ ಏನಂದರೆ ನಮಗೆ ಆರ್ಮಿ ಹೆಡ್ ಕ್ವಾರ್ಟರ್ಸಿಂದ ನಮಗೆ ಪ್ಲೇಟ್ಸ್ ಬರ್ತಿತ್ತು, ಆರ್ಮಿ ಬಗ್ಗೆ, ಇಂಡಿಯನ್ ಆರ್ಮಿ ಆ್ಯಕ್ಟಿವಿಟೀಸ್ ಬಗ್ಗೆ ನಾವು ಅದನ್ನು 2 ಟೈಮು ಪಬ್ಲಿಸಿಟಿ ಮಾಡ್ತಿದ್ವಿ. ಅಲ್ಲಿ 166 ಮೌಂಟನ್ ಬ್ರಿಗೇಡ್ ಅಂತ ಇತ್ತು, ಅದು ನತುಲಾ ಬಾರ್ಡರ್ಸ್ನಲ್ಲಿ ಬರ್ತದೆ. ಆ 71ರಲ್ಲೇ ಈ ಮುಕ್ತಿವಾಹಿನಿ ವಾರಿಂದ ಶುರುವಾಗಿ ಅದು ಬಾಂಗ್ಲಾ ವಿಮೋಚನೆ ಆಗಿದ್ದು ಡಿಸೆಂಬರ್ 14 ಇಂದಿಗೆ 49 ವರ್ಷ ಮುಗಿದು 50ಕ್ಕೆ ಕಾಲಿಡ್ತಾ ಇದೆ. ಬ್ರಿಟನ್ ವಿದೇಶಾಂಗ ಕಾರ್ಯದರ್ಶಿ ಡೊಮಿನಿಕ್ ರಾಬ್ ದೆಹಲಿಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕೋವಿಡ್ ನಂತರದ ಜಗತ್ತಿನಲ್ಲಿ ಭಾರತ ಬ್ರಿಟನ್ ಸಹಭಾಗಿತ್ವದ ಮಹತ್ವವನ್ನು ಒತ್ತಿ ಹೇಳಿದರು. ದ್ವಿಪಕ್ಷೀಯ ಬಾಂಧವ್ಯದ ಸಂಪೂರ್ಣ ಸಾಮರ್ಥ್ಯವನ್ನು ಬಳಸಿಕೊಳ್ಳಲು ಎಲ್ಲಾ ವಲಯಗಳನ್ನು ಒಳಗೊಂಡ ಮಹತ್ವಾಕಾಂಕ್ಷೆಯ ಫಲಶ್ರುತಿಯ ಬಗ್ಗೆ ಪ್ರಧಾನಿ ಕರೆ ನೀಡಿದರು. ಬ್ರಿಟನ್ ಸಹ ಆತಿಥ್ಯ ವಹಿಸಿದ್ದ ಹವಾಮಾನ ಮಹತ್ವಾಕಾಂಕ್ಷೆಯ ಶೃಂಗಸಭೆಯಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ನರೇಂದ್ರ ಮೋದಿ ಅವರಿಗೆ ಬ್ರಿಟನ್ ಪ್ರಧಾನಿ ಬೋರಿಸ್ ಜಾನ್ಸನ್ ಅವರ ಧನ್ಯವಾದಗಳನ್ನು ತಿಳಿಸಿದರು. ಭಾರತೀಯ ಕೈಗಾರಿಕಾ ಒಕ್ಕೂಟ ಸಿಐಐ 9ನೇ ಆವೃತ್ತಿಯ ಬಿಗ್ ಪಿಕ್ಚರ್ ಸಮಿಟ್ 2020 ಸಮಾವೇಶವನ್ನು ವರ್ಚುವಲ್ ವಿಧಾನದಲ್ಲಿ ಆಯೋಜಿಸಿದೆ. ಗ್ರಾಹಕರ ಅನುಭವಗಳಿಗೆ ಹೊಸ ಆಯಾಮ ನೀಡಲು ಕ್ರಿಯಾತ್ಮಕತೆ, ತಂತ್ರಜ್ಞಾನ ಹಾಗೂ ಆವಿಷ್ಕಾರ ಈ ಸಮಾವೇಶದ ಘೋಷವಾಕ್ಯವಾಗಿದೆ. ಸಮಾವೇಶವನ್ನುದ್ದೇಶಿಸಿ ವಾರ್ತಾ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್, ಸಂವಹನ ಹಾಗೂ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತ ಅಪೂರ್ವ ಬೆಳವಣಿಗೆ ಸಾಧಿಸಿರುವ ದೇಶವಾಗಿದೆ. ಎಲ್ಲಾ ರೀತಿಯ ಮನರಂಜನೆ ಹಾಗೂ ದೂರಸಂಪರ್ಕ ಕ್ಷೇತ್ರಗಳಲ್ಲಿ ವಿಪುಲ ಅವಕಾಶಗಳಿವೆ ಎಂದರು.
Toronto Film Festival held in September this year, and India will host a global media and film summit next year. So, with all these packed programs, I think the big picture initiative is very important, and I wish the deliberations all the best. Give your suggestions, we'll definitely consider them. ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಕಾರ್ಯದರ್ಶಿ ಅಮಿತ್ ಖರೆ ಭಾರತದ ಕ್ರಿಯಾತ್ಮಕ ಶಕ್ತಿ ಸಾಮರ್ಥ್ಯಗಳನ್ನು ಜಾಗತಿಕ ಮಟ್ಟದಲ್ಲಿ ಅನಾವರಣಗೊಳಿಸಲು ಮಾಧ್ಯಮಗಳು ಸಶಕ್ತವಾಗಿವೆ ಎಂದರು. ಭಾರತದಲ್ಲಿ ಗೇಮಿಂಗ್ ಹಾಗೂ ಶಿಕ್ಷಣ ವಲಯದಲ್ಲಿ ಮಾಧ್ಯಮಗಳಿಗೆ ಸಮೃದ್ಧ ಅವಕಾಶಗಳಿವೆ. 2022ರ ವೇಳೆಗೆ ದೇಶ ಸ್ವಾತಂತ್ರ್ಯ ಪಡೆದು 75 ವರ್ಷ ಪೂರ್ಣಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ದೇಶದ ಕ್ರಿಯಾತ್ಮಕ ಶಕ್ತಿಯನ್ನು ಜಗತ್ತಿನೆಲ್ಲೆಡೆ ಅನಾವರಣಗೊಳಿಸಲು ಸದಾವಕಾಶವಾಗಿದೆ ಎಂದು ಹೇಳಿದರು. ಪ್ರಸಾರ ಭಾರತಿ ಸಿಇಒ ಶಶಿಶೇಖರ್ ವೆಂಪತಿ ಕೊರೋನಾ ಸಾಂಕ್ರಾಮಿಕ ಸಂಕಷ್ಟದ ಸಮಯದಲ್ಲಿ ದೂರದರ್ಶನ ಹಾಗೂ ಆಕಾಶವಾಣಿ ಶಿಕ್ಷಣ ವಲಯದಲ್ಲಿ ಮಹತ್ವದ ಪಾತ್ರ ನಿರ್ವಹಿಸಿವೆ ಎಂದು ನುಡಿದರು. But also went on to underline that there is still an audience for wholesome family content, and the public channels continue to be the channels that bring families together. The period also saw a very interesting aspect of what is unique about public broadcasting in India. When schools were closed, universities shut, the channels of Doordarshan and the stations of All India Radio started carrying educational classes across states. ಮುಕ್ತ ಮನಸ್ಸಿನೊಂದಿಗೆ ರೈತರ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸಲು ಸರ್ಕಾರ ಬದ್ಧವಾಗಿದ್ದು, ರೈತ ಸಂಘಟನೆಗಳೊಂದಿಗೆ ಮಾತುಕತೆ ಮುಂದುವರಿಸುವ ಆಶಾಭಾವನೆಯನ್ನು ಸರ್ಕಾರ ಹೊಂದಿದೆ ಎಂದು ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಪುನರುಚ್ಚರಿಸಿದ್ದಾರೆ. ಕೃಷಿ ಸುಧಾರಣಾ ಕಾನೂನುಗಳು ರೈತರ ಪರವಾಗಿದ್ದು, ಇವುಗಳನ್ನು ಹಿಂಪಡೆಯುವ ಅಗತ್ಯವಿಲ್ಲ. ಎಪಿಎಂಸಿಗಳಲ್ಲಿ ರೈತರ ಹಿತ ಕಾಪಾಡಲು ಪಂಚಾಯತ್ಗಳ ಮುಖಂಡರಿಗೆ ಉಸ್ತುವಾರಿ ನೀಡುವ ಕುರಿತು ಸಲಹೆ ಕೇಳಿ ಬಂದಿದ್ದು, ಈ ಕುರಿತು ಪರಿಶೀಲಿಸಲಾಗುವುದು ಎಂದು ದೆಹಲಿಯಲ್ಲಿ ಅವರು ತಿಳಿಸಿದ್ದಾರೆ. ರೈತರ ಉತ್ಪನ್ನಗಳನ್ನು ಕನಿಷ್ಠ ಬೆಂಬಲ ಬೆಲೆ ಎಂಎಸ್ಪಿ ಯೋಜನೆಯಡಿ ಖರೀದಿಸುವುದು ಆಡಳಿತಾತ್ಮಕ ನಿರ್ಧಾರವಾಗಿದ್ದು, ಇದು ಮುಂದುವರಿಯಲಿದೆ. ನೂತನ ಕೃಷಿ ಸುಧಾರಣಾ ಕಾನೂನುಗಳಿಂದ ರೈತ ಸಮೂಹಕ್ಕೆ ಅನುಕೂಲವಾಗಿದೆ ಎಂದು ತಿಳಿಸಿದ ನರೇಂದ್ರ ಸಿಂಗ್ ತೋಮರ್, ಎಂಎಸ್ಪಿಯನ್ನು ಕಾನೂನಾತ್ಮಕಗೊಳಿಸಬೇಕು ಮತ್ತು ಯಾವುದೇ ವ್ಯಕ್ತಿ ಕನಿಷ್ಠ ಬೆಂಬಲ ಬೆಲೆಗಿಂತ ತನ್ನ ಉತ್ಪನ್ನಗಳನ್ನು ಕಡಿಮೆ ದರದಲ್ಲಿ ಮಾರಾಟ ಮಾಡಿದಲ್ಲಿ ದಂಡ ವಿಧಿಸುವ ಬಗ್ಗೆ ಸಲಹೆ ನೀಡಲಾಗಿದೆ ಎಂದು ತಿಳಿಸಿದರು. ಮೈಸೂರಿನ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಸ್ವಾತಂತ್ರ್ಯ ಹೋರಾಟಗಾರರ ಉದ್ಯಾನವನದಲ್ಲಿ 1 ಕೋಟಿ ರೂಪಾಯಿ ವೆಚ್ಚದ ಸಮಗ್ರ ಅಭಿವೃದ್ಧಿ ಹಾಗೂ ಕುಡಿಯುವ ನೀರಿನ ಘಟಕ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಸಹಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಟಿ ಸೋಮಶೇಖರ್ ಚಾಲನೆ ನೀಡಿದರು. ನಂತರ ಸುದ್ದಿಗಾರರೊಂದಿಗೆ ಸಚಿವರು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಾಗುವುದು ಎಂದರು. ಕಾರ್ಪೊರೇಟರ್ ಪ್ಲಸ್ ಶಾಸಕರು ಹೇಳಿದ್ದಾರೆ, ಕಮಿಷನರ್ ಕೂಡ ಇಲ್ಲೇ ಇದ್ದಾರೆ, ಅವರಿಗೆ ಮಾಹಿತಿ ಕೊಟ್ಟು ಸ್ವಲ್ಪ ಶಾರ್ಟೇಜ್ ಆದರೆ ಅದಕ್ಕೆ ಅನುದಾನವನ್ನು ಇನ್ನೂ ಒದಗಿಸಿ ಅಂತ ಹೇಳ್ತಕ್ಕಂಥದ್ದನ್ನು ಮಾಡ್ತೀವಿ. ಬಳ್ಳಾರಿ ಜಿಲ್ಲೆಯಲ್ಲಿ ನಡೆಯಲಿರುವ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಮತದಾನ ಕುರಿತು ಜಾಗೃತಿ ಮೂಡಿಸಲು ಜಿಲ್ಲಾಡಳಿತ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಜಂಟಿಯಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿವೆ. ಬೀದಿ ನಾಟಕ ಮತ್ತು ಜನಪದ ಸಂಗೀತದ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ. ಚಿಗುರು ಕಲಾ ತಂಡ ಮತ್ತು ಜನನಿ ಪುಷ್ಪ ಕಲಾ ತಂಡಗಳ ಸಹಕಾರದೊಂದಿಗೆ ಜಾಗೃತಿ ಆಂದೋಲನವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಈಗಾಗಲೇ ಜಿಲ್ಲೆಯ ಬಹುತೇಕ ತಾಲೂಕುಗಳಲ್ಲಿ ಈ ಕಾರ್ಯಕ್ರಮಗಳು ನಡೆಯುತ್ತಿವೆ. ಬಳ್ಳಾರಿಯಲ್ಲಿಂದು ಕಲಾ ತಂಡಗಳಿಂದ ಬೀದಿ ನಾಟಕ ಹಾಗೂ ಜನಪದ ಗಾಯನ ಕಾರ್ಯಕ್ರಮ ಜರುಗಿತು. ಸಂಗನಕಲ್ಲು ಗ್ರಾಮದ ಪರ್ವತಯ್ಯ ಜನಪರ ಕೆಲಸ ಮಾಡುವ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲು ಮತದಾರರು ಮುಂದಾಗಬೇಕು ಎಂದು ಅಭಿಪ್ರಾಯಪಟ್ಟರು. ನಾವು ದುಡೋದು ಮುಖ್ಯ ಅಲ್ಲ, ಇದೇ ಗ್ರಾಮದ ಸುಂಕಯ್ಯ ಪ್ರತಿಯೊಬ್ಬರೂ ತಮ್ಮ ಸಂವಿಧಾನಬದ್ಧ ಹಕ್ಕು ಚಲಾಯಿಸುವ ಮೂಲಕ ಗ್ರಾಮಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸುವ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲು ಆದ್ಯತೆ ನೀಡಬೇಕು ಎಂದರು. ಆಯ್ಕೆ ಮಾಡಬೇಕು. ನಾವು ನಮ್ಮೂರಿಗೆ ನೀರು ಪರವಾಗಿ, ಶೌಚಾಲಯ ಪರವಾಗಿ, ಡ್ರೈನೇಜ್ ಪರವಾಗಿ, ರಸ್ತೆ ಪರವಾಗಿ ಯಾರು ಕೆಲಸಗಳನ್ನು ಬೇಸ್ ಮಾಡ್ತಾರೆ ಅವ್ರಿಗೆ ಆಯ್ಕೆ ಮಾಡಬೇಕು. ಮುಂದೆ ಇತ್ತು ಪಂಚಾಯತ್ ಅಧ್ಯಕ್ಷನ ಒಂದು ಯಜಮಾನ ಎಲ್ಲ ಕುಂತು ಒಂದು ತೀರ್ಮಾನ ತಗೊಂಡು ಮಾಡ್ತಿದ್ರು. ಈಗ ಪಂಚಾಯತ್ ಅಂದ್ರೆ ಒದಗಿಟ್ಟಿದೆ.
ಅದಕ್ಕೋಸ್ಕರ ಪ್ರತಿಯೊಬ್ಬರು ವಿದ್ಯಾವಂತರಿಗೆ ಆಗಿದ್ದೀರಿ ಈ ನಮ್ಮ ಸಂಘ ಗ್ರಾಮದಲ್ಲಿ. ಮತದಾರರು ಸಹ ಯಾರೇ ಆಗಿರ್ಲಿ ಎಜುಕೇಶನ್ ಇದ್ದವರಿಗೆ ಮಾಡ್ರಿ, ಯಾರು ನಮ್ಮ ಪರ ಜನರ ಪರ ಹೋರಾಟ ಮಾಡ್ತಾರ ಅಂತವ್ರಿಗೆ ಹಾಕ್ರಿ. ಈ ಮತದಾನದ ಮಹತ್ವ ಮತ್ತು ಅಮೂಲ್ಯ ವಾರ್ತಾ ಇಲಾಖೆ ಸಹಾಯಕ ನಿರ್ದೇಶಕ ಬಿಕೆ ರಾಮಲಿಂಗಪ್ಪ, ಜಿಲ್ಲೆಯಲ್ಲಿ 2 ಹಂತಗಳಲ್ಲಿ ಗ್ರಾಮ ಪಂಚಾಯಿತಿಗಳಿಗೆ ಚುನಾವಣೆ ನಡೆಯುತ್ತಿದ್ದು ಮತದಾರರಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನು ಬಹುತೇಕ ಕಡೆಗಳಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಗ್ರಾಮ ಪಂಚಾಯಿತಿಗಳಲ್ಲಿ 2 ಕಲಾ ತಂಡಗಳನ್ನು ನಾವು ಬಿಟ್ಟು ಅವುಗಳ 2 ತಂಡಗಳ ಮುಖಾಂತರ ಈ ಮತದಾನದ ಮಹತ್ವ ಕುರಿತಂತೆ ಅರಿವಿಸುವಂತ ಕೆಲಸವನ್ನ ನಮ್ಮ ಇಲಾಖೆ ಮಾಡ್ತಾ ಇದೆ. ದೇಶದಲ್ಲಿ ಆರ್ಥಿಕವಾಗಿ ಹಿಂದುಳಿದ ಎಲ್ಲ ಸಮುದಾಯದ ಬಡವರಿಗೆ ಶೇಕಡಾ 10% ಮೀಸಲಾತಿ ನೀಡಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಎಂದು ಬಿಜೆಪಿ ರಾಷ್ಟ್ರೀಯ ಹಿಂದುಳಿದ ಮೋರ್ಚಾ ಅಧ್ಯಕ್ಷ ಲಕ್ಷ್ಮಣರಾವ್ ಮೈಸೂರಿನಲ್ಲಿ ತಿಳಿಸಿದ್ದಾರೆ. ಕೇಂದ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ. ಅದರಲ್ಲೂ ಮೀನುಗಾರಿಕೆ ಸಮುದಾಯದವರಿಗೆ ವಿಶೇಷ ಸವಲತ್ತು ನೀಡಲಾಗಿದೆ. ರೈತರ ಆರ್ಥಿಕ ಸ್ಥಿತಿ ಉತ್ತಮಗೊಳಿಸಲು ಕೇಂದ್ರ ಸರ್ಕಾರ ಪ್ರಮುಖ ಹೆಜ್ಜೆಯನ್ನು ಇಡುತ್ತಿದೆ. ಹೊಸ ಕೃಷಿ ನೀತಿಯಿಂದ ಜಾಗತಿಕವಾಗಿ ರೈತರು ಆರ್ಥಿಕವಾಗಿ ಲಾಭ ಗಳಿಸಲು ಸಾಧ್ಯವಾಗಲಿದೆ. ಆದರೆ ಕಾಂಗ್ರೆಸ್ ಸೇರಿದಂತೆ ಪ್ರತಿಪಕ್ಷಗಳು ರೈತರನ್ನು ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿವೆ ಎಂದು ಲಕ್ಷ್ಮಣರಾವ್ ಆರೋಪಿಸಿದರು. Apart from this OBC issues, we BJP OBC Morcha would like to reach out to the people with all the Modi schemes and Modi programs and whatever the historical decisions taken by this Modi government. ಪಶ್ಚಿಮ ಘಟ್ಟವನ್ನು ಸಂರಕ್ಷಿಸಲು ಕೇಂದ್ರ ಸಚಿವಾಲಯ ರಚಿಸಿರುವ ಕಸ್ತೂರಿ ರಂಗನ್ ತಂಡದ ವರದಿ ಜಾರಿಗೆ ನಿಲ್ಲಿಸಿ ಚಿಕ್ಕಮಗಳೂರಿನಲ್ಲಿಂದು ಪ್ರತಿಭಟನೆ ನಡೆಸಲಾಯಿತು. ಕಸ್ತೂರಿ ರಂಗನ್ ವರದಿ ವಿರೋಧಿ ಹೋರಾಟ ಸಮಿತಿ ಕರೆ ನೀಡಿದ್ದ ಪ್ರತಿಭಟನೆಯಲ್ಲಿ ರಾಜಕೀಯ ಮುಖಂಡರು ಸೇರಿ ಹಾಸನ, ಕೊಡಗು ಜಿಲ್ಲೆಯ 100 ಮಂದಿ ಪಾಲ್ಗೊಂಡಿದ್ದರು. ತಾಲೂಕು ಕಚೇರಿಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿತು. ಕಸ್ತೂರಿ ರಂಗನ್ ವರದಿ ವಿರುದ್ಧ ಪ್ರತಿಭಟನಾಕಾರರ ಘೋಷಣೆಗಳನ್ನು ಕೂಗಿದರು. ವರದಿ ಏನು ಜಾರಿಯಾಗಲಿಕ್ಕೆ ಅಂತಿಮ ದಿನಾಂಕ ಬರ್ತದೆ. ಡಿಡಿ ನ್ಯೂಸ್ನೊಂದಿಗೆ ಪ್ರತಿಭಟನಾಕಾರ ಸುಧೀರ್ ಕಸ್ತೂರಿ ರಂಗನ್ ವರದಿಯನ್ನು ಮತ್ತೊಮ್ಮೆ ಪರಾಮರ್ಶಿಸಬೇಕು ಎಂದು ಒತ್ತಾಯಿಸಿದರು. ಬೆಳಗಾವಿಯಿಂದ ಹಿಡಿದು ದಕ್ಷಿಣದ ಹೆಗ್ಗಡದೇವನಕೋಟೆಯವರೆಗೆ ಬರತಕ್ಕಂಥ ಸುಮಾರು 40 ತಾಲೂಕುಗಳ 100 ಹಳ್ಳಿಗಳಲ್ಲಿ ಇದನ್ನು ಪರಿಸರ ಸೂಕ್ಷ್ಮ ವಲಯ ಅಂತ ಗುರುತಿಸುವ ಹೊತ್ತಿನಲ್ಲಿ ಅಲ್ಲಿರ್ತಕ್ಕಂಥ ಜನವಸತಿ ಪ್ರದೇಶವನ್ನು ವಿಶೇಷ ಕೃಷಿ ವಲಯಗಳನ್ನು ಪರಿಗಣಿಸುವುದರಲ್ಲಿ ವಿಫಲವಾಗಿರೋದು ಈ ಎಲ್ಲ ಗೊಂದಲಗಳಿಗೆ ಕಾರಣ ಆಗಿದೆ. ನಾವು ಕೂಡ ಈ ಸಭೆಯಲ್ಲಿ ಇವತ್ತು ಈ ವರದಿ ಕುರಿತು ವಿಶೇಷ ಅಧಿವೇಶನ ಕರೆದು ಚರ್ಚಿಸಿ ನಂತರ ಮುಂದಿನ ಕ್ರಮ ಕೈಗೊಳ್ಳಬೇಕು ಎಂದರು. ಡಿಸೆಂಬರ್ 31ನೇ ತಾರೀಕು ಹಸಿರು ಪೀಠದ ಮುಂದೆ ಈ ಒಂದು ವಿಷಯ ಬರುತ್ತೆ. ಆ ಸಂದರ್ಭದಲ್ಲಿ ಮತ್ತೊಮ್ಮೆ ಇದನ್ನ ಗ್ರಾಮ ಸಭೆಗಳ ವಿಚಾರವನ್ನು ತಗೊಂಡು ಗ್ರಾಮ ಸಭೆಗಳ ಏನು ಅಭಿಪ್ರಾಯ ಬರುತ್ತೆ ಅದನ್ನು ತಗೊಂಡು ಅದಾದ ನಂತರ ಇದನ್ನ ಮಂಡನೆ ವಿಚಾರವಾಗಿ ಪ್ರಸ್ತಾಪ ಮಾತಾಡಬೇಕು ಅನ್ನೋ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡಿದ್ದೀವಿ. ಏನಿವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಇದು ಜ್ವಲಂತ ಸಮಸ್ಯೆಯಾಗಿದ್ದು ಪಶ್ಚಿಮ ಘಟ್ಟದಲ್ಲಿ ನೆಲೆಸಿರುವ ಜನ ಜೀವನಕ್ಕೆ ಧಕ್ಕೆಯಾಗಲಿದೆ ಎಂದರು. 40 ವರ್ಷಗಳಿಂದ ಈ ಕಾಡಿನ ಮಧ್ಯೆ ಬದುಕ್ತಾ ಇರತಕ್ಕಂಥ ಏನು ಜನಸಾಮಾನ್ಯರ ಜೀವನವನ್ನು ಕಿತ್ಕೊಳ್ತಾ ಇರತಕ್ಕಂಥ ಕಾನೂನುಗಳ ವಿರುದ್ಧ, ವರದಿಗಳ ವಿರುದ್ಧ ನಡೆಸ್ತಾ ಇರ್ತಕ್ಕಂಥ ಹೋರಾಟ ಇದು. ಆತಿಥೇಯ ಆಸ್ಟ್ರೇಲಿಯಾ ಮತ್ತು ಭಾರತ ತಂಡಗಳ ನಡುವೆ ನಾಳೆಯಿಂದ ಅಡಿಲ್ಯಾಂಡ್ ಕ್ರೀಡಾಂಗಣದಲ್ಲಿ 4 ಪಂದ್ಯಗಳ ಟೆಸ್ಟ್ ಸರಣಿಯ ಮೊದಲ ಪಂದ್ಯ ಆರಂಭವಾಗಲಿದೆ. ಹೊನಲು ಬೆಳಕಿನಲ್ಲಿ ಪಂದ್ಯ ನಡೆಯುತ್ತಿರುವುದು ವಿಶೇಷವಾಗಿದೆ. ಭಾರತೀಯ ಕಾಲಮಾನ ಬೆಳಗ್ಗೆ 9:30ಕ್ಕೆ ಪಂದ್ಯ ಆರಂಭವಾಗಲಿದೆ. ಪ್ರವಾಸದ ಆರಂಭದಲ್ಲಿ ನಡೆದಿದ್ದ 3 ಪಂದ್ಯಗಳ ಏಕದಿನ ಸರಣಿಯನ್ನು ಆಸ್ಟ್ರೇಲಿಯಾ 2-1 ಅಂತರದಲ್ಲಿ ಗೆದ್ದುಕೊಂಡು ತನ್ನ ಪ್ರಭುತ್ವ ಸ್ಥಾಪಿಸಿತ್ತು. ಆದರೆ ನಂತರದ 3 ಪಂದ್ಯಗಳ T20 ಸರಣಿಯನ್ನು ಭಾರತ 2-1ರಿಂದ ಗೆದ್ದುಕೊಂಡು ಆತಿಥೇಯರಿಗೆ ತಿರುಗೇಟು ನೀಡಿತ್ತು. ಇದೀಗ ವಿರಾಟ್ ಕೊಹ್ಲಿ ನಾಯಕತ್ವದ ಭಾರತ ಟೆಸ್ಟ್ ಸರಣಿಯಲ್ಲಿ ತನ್ನ ಪ್ರಭುತ್ವ ಸ್ಥಾಪಿಸುವ ವಿಶ್ವಾಸ ಹೊಂದಿದ್ದರೆ, ಮತ್ತೊಂದೆಡೆ ತವರು ಅಂಗಳದ ಲಾಭ ಹೊಂದಿರುವ ಟೀಮ್ ಪೆನ್ ಸಾರಥ್ಯದ ಆಸ್ಟ್ರೇಲಿಯಾ ಪಡೆ ಶುಭಾರಂಭ ಮಾಡುವ ವಿಶ್ವಾಸದಲ್ಲಿದೆ. ಹೊನಲು ಬೆಳಕಿನಲ್ಲಿ ಹೆಚ್ಚು ಪಂದ್ಯಗಳನ್ನು ಆಡಿರುವ ದಾಖಲೆ ಹೊಂದಿರುವ ಆಸ್ಟ್ರೇಲಿಯಾ ತಂಡ ಭಾರತದ ಪಾಲಿಗೆ ಕಠಿಣ ಸವಾಲೊಡ್ಡುವ ನಿರೀಕ್ಷೆಯಿದೆ. ಆಸ್ಟ್ರೇಲಿಯಾ ಈವರೆಗೆ 7 ಹೊನಲು ಬೆಳಕಿನ ಟೆಸ್ಟ್ ಪಂದ್ಯಗಳನ್ನು ಆಡಿದ್ದರೆ, ಭಾರತ ಬಾಂಗ್ಲಾದೇಶದ ವಿರುದ್ಧ ತವರಿನಲ್ಲಿ 1 ಹೊನಲು ಬೆಳಕಿನ ಪಂದ್ಯ ಆಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
60 ಲಕ್ಷ ಟನ್ ಸಕ್ಕರೆ ರಫ್ತಿಗೆ 3,600 ಕೋಟಿ ರೂಪಾಯಿ ಸಬ್ಸಿಡಿ. ಪ್ರಕಾಶ್ ಜಾವಡೇಕರ್. 20 ವರ್ಷಗಳ ಅವಧಿಗೆ ತರಂಗಾಂತರಗಳ ಹರಾಜಿಗೆ ನಿರ್ಧಾರ. ರವಿಶಂಕರ್ ಪ್ರಸಾದ್. ಭೂ ಸುಧಾರಣಾ ಕಾಯ್ದೆಗೆ ಕ್ರಾಂತಿಕಾರಿ ಬದಲಾವಣೆ. ಕೈಗಾರಿಕೋದ್ಯಮಿಗಳಿಗೆ ಭೂಮಿ ಖರೀದಿಸಲು ಅನುಕೂಲ. ಬಿಎಸ್ ಯಡಿಯೂರಪ್ಪ. ದೇಶಾದ್ಯಂತ ವಿಜಯ್ ದಿವಸ್ ಆಚರಣೆ. ಹುತಾತ್ಮ ಯೋಧರಿಗೆ ಪ್ರಧಾನಿ ಸೇರಿ ಗಣ್ಯರಿಂದ ಗೌರವ ನಮನ. ಪಾಕಿಸ್ತಾನ ವಿರುದ್ಧದ ಗೆಲುವಿನ ಸ್ಮರಣೆ. ಅಡಿಲೇಡ್ನಲ್ಲಿ ನಾಳೆ ಭಾರತ ಆಸ್ಟ್ರೇಲಿಯಾ ಟೆಸ್ಟ್ ಸರಣಿ ಆರಂಭ. ಪ್ರಭುತ್ವ ಸಾಧಿಸುವ ಉತ್ಸಾಹದಲ್ಲಿ ವಿರಾಟ್ ಕೊಹ್ಲಿ ತಂಡ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.